ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೇವ್ರಿ. ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ಯಾವಂದ್ರೆ ತಿಳ್ಕೊಂಬಿಡ್ಬೇಕು ಹೊಸ ರೈಡಿಗೆ ಹೊಂಟೇವೆ ಅಂತ ಹೇಳಿ. ನಮ್ಮ ಎರಡು ಬೈಕ್ ರೆಡಿ ಅದಾವೆ ರೀ. ಒಂದು ಎಕ್ಸ್ಪಲ್ಸ್ 200 4V ಸ್ಟ್ಯಾಂಡರ್ಡ್ ಆ್ಯಂಡ್ ಇನ್ನೂ ಒಂದು ಎಕ್ಸ್ಪಲ್ಸ್ 200 4V ಪ್ರೋ ಮಾಡಲ್ಲ. ಸೊ ಬೇಸಿಕಲಿ ಎರಡು ಒಂದೇ ಸೆಗ್ಮೆಂಟಿನ ಬೈಕ್ಗಳು ಅದಾವೆ ರೀ. ಸೊ ಈ ರೈಡ್ ಏನು ಬರ್ತೈತಲ್ಲ ಒನ್ ಆಫ್ ಬೆಸ್ಟ್ ರೈಡ್ ಆಗೋದೈತಿ. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಈ ರೈಡ್ ಬಂದರೂ 3000 ಕಿಲೋಮೀಟ್ರ್ ಆಗೋದೈತೆ ರೀ. ಇನ್ನೂ ಹೆಚ್ಚಿಗೂ ಆಗ್ಬೋದು, ಯಾಕಂದ್ರೆ ನಮ್ಮ ಪ್ಲ್ಯಾನ್ ಹೇಳೋಕ್ಕಾಗೋದಿಲ್ಲ. ನಮಗೇನು ಮನಸ್ಸಿಗೆ ಬರ್ತೈತಲ್ಲ ನಾವು ಅದನ್ನೇ ಮಾಡಿರ್ತೇವೆ. ಮುಂದೆ ಹೋಗ್ಬೇಕು ಅನ್ನಿಸ್ತಂದ್ರೆ ಮುಂದೆ ಹೋಗ್ತೀವಿ, ಇಲ್ಲ ವಾಪಸ್ ಬರ್ಬೇಕು ಅನ್ನಿಸ್ತಂದ್ರೆ ವಾಪಸ್ ಬರ್ತೇವೆ ರೀ. ಇನ್ನೂ ಕತ್ಲೈತಿ, ನಮ್ಮ ಊರಿಗೆ ಬಿಡತ್ತೀವಿ. ಜಸ್ಟ್ ನಾವು ಊರಿಂದ ಹೊರಗೆ ಎಂಟ್ರಿ ಆಗೇವಿ. ಸೊ ಇದು ಪೂರಾ ಫ್ಲೈಓವರ್ ಐತಿ. ಸೊ ಇಲ್ಲಿಂದ ಈ ಕಡೆ ಹೋದ್ರೆ ಬೆಂಗಳೂರು ಹೋಗ್ತೇವೆ, ಈ ಕಡೆಯಿಂದ ಹೋದ್ರೆ. ಸೊ ನಾವು ಹೋಗಬೇಕಾಗಿದ್ದು ಈ ದಾರಿ. ಎಲ್ಲಿ ಹೊಂಟೀನಿ ಅನ್ನೋದು ನಿಮ್ಗೆ ಗುರ್ತಾಕೈತಿ. ಸೊ ಸ್ವಲ್ಪ ಬೆಳಕಾಗಲಿ, ಆಮೇಲೆ ಸಿಗ್ತೀನಿ ನಿಮಗೆ. ಕಬ್ಬಿನ ಟ್ರಾಲಿ ಬಿದ್ದೈತೆ ರೀ, ಕಬ್ಬಿನ ಟ್ರಾಲಿ. ಓಹೋ ಹೋ 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 ಹಿಂಗೆ ಹಾಕಾನು. ನಮ್ಮ ಕಡೆ ಇವೆಲ್ಲ ಕಾಮನ್ ಅನ್ಸಿಬಿಟ್ಟಾವ. ಟನ್ಗಟ್ಲೆಲ್ಲ ಓಡಿರ್ತಾವಲ್ಲ, ಕಂಟ್ರೋಲ್ ಆಗೋದಿಲ್ಲ ರೀ. ನೋಡಿಲ್ಲ, ಇಲ್ಲೇ ಇಟ್ಕೊಂಡು ಗಾಡಿಗಳು ಬರ್ತಾವೆ. ಆ್ಯಂಡ್ ಈಗ ಸ್ವಲ್ಪ ಬೆಳಗ್ಗೆ ಬತ್ರಿ, ನಾ ಫಾಗಿ ಐತೆ ಎಲ್ಲ ಕಡೆ. ಆ್ಯಂಡ್ ನಾವು ಕಗ್ಗೋಡು ಕ್ರಾಸ್ ದಾಟೇವ್ರಿ. ಜಸ್ಟ್ 20 ಕಿಲೋಮೀಟ್ರ್ ದೂರ ಐತೆ ನಮ್ಮ ಊರು ಬಂದು. ನೋಡಿಲ್ಲ, ಹಡಗ್ಲಿ ತಾಂಡಕದೇವಿ. ಆ್ಯಂಡ್ ಅಲ್ಲೈತಿ ಎಕ್ಸ್ಪಲ್ಸ್ ಪ್ರೋ, ಅದ್ರಾಗ ಇಬ್ರು ಅದಾರ ರೀ, ಇಬ್ಬರು ನಮ್ಮ ಫ್ರೆಂಡ್ಗಳೇ. ಆ್ಯಂಡ್ ಈ ರೈಡ್ ಭಾಳ ಅಂದ್ರೆ ಭಾಳ ದಿನದ ಕನಸು ರೀ. ಅಂದ್ರೆ ಈ ರೈಡ್ ಸಂಬಂಧ ನಾವು ತಿಂಗಳಗಟ್ಟಲೆ ಪ್ಲ್ಯಾನ್ ಹಾಕಿದ್ದೇವೆ. ನಾನು ರೀಸೆಂಟಾಗಿ ಯಾವಾಗಂದ್ರೆ ನವೆಂಬರ್ ಡಿಸೆಂಬರ್ ಟೈಮಿಗೆ ಸೌತ್ ಇಂಡಿಯಾ ರೈಡ್ ಹೋಗಿದ್ದೆ, ಕೇರಳ ತಮಿಳ್ನಾಡು ರೈಡಿಗೆ. ಸೊ ಆ ಟೈಮಿಗೆ ಇವರು ಎಕ್ಸಾಮ್ ಇದ್ದವು. ಎಕ್ಸಾಮ್ ಟೈಮ್ನಾಗ ಪಾಪ ಇವ್ರಂತರೂ ಬರೋಕ್ಕಾಗಂಗಿಲ್ಲ. ಸೊ ಏನು ಮಾಡಿದೆವು, ಅದು ನಾನು ನಮ್ಮ ಬ್ರದರ್ ಹೋಗಿ ಬಂದಿದ್ದೇವೆ. ಈ ಸಲ ಮಿಸ್ ಮಾಡ್ಬಾರ್ದು ಹೇಳಿ ನಾವೇನು ಮಾಡೇವ್ರಿ, ಇಬ್ಬರು ಹೊಂಟೇವು. ನೋಡ್ರಲ್ಲ ಎರಡು ಮಸ್ತ್ ಕಾಣತೈತೆ ಬೈಕ್. ಅದು ಅದಕ್ಕೆ ಮುಂಜಾನೆ ನಸಿಕ್ನಾಗ ಎದಕ್ಕೆ ನಾವು ರೈಡ್ ಮಾಡ್ತೇವೆ ಗೊತ್ತೇನು ರೀ, ಈ ಥರ ವ್ಯೂ ಸಿಗ್ತೈತಿ ಮತ್ತು ರೋಡ್ ಖಾಲಿ ಸಿಗ್ತಾವೆ. ನಾವು ಆದಷ್ಟು ಎಷ್ಟು ಆಕೈತಲ್ಲ ಮುಂಜಾನೆ ನಾವು ಕಿಲೋಮೀಟ್ರ್ಗಳು ಹೆಚ್ಚಿಗೆ ಕವರ್ ಮಾಡ್ತೇವೆ ರೀ. ಮಧ್ಯಾಹ್ನ ಹಾಕೋತ ಬಿಸಿಲು ಜಾಸ್ತಿ ಆಕೈತಲ್ಲ, ಬಿಸಿಲು ಜಾಸ್ತಿ ಆದ್ಮ್ಯಾಗಿಂದ ಗಾಡಿ ಹೊಡ್ಯಕ್ಕೆ ಮನಸ್ಸು ಬರೋದಿಲ್ಲ. ಊರಿಗೆ ಇಲ್ಲಿಂದ ಐತ್ರಿ 25 ಕಿಲೋಮೀಟರ್. ಆ್ಯಂಡ್ ಮುಂದೊಂದು ದೊಡ್ಡ ಫ್ಯಾಕ್ಟ್ರಿ ಬಂದೈತೆ ರೀ. ಮೇ ಬಿ ಇದು ಸಿಮೆಂಟ್ ಫ್ಯಾಕ್ಟ್ರಿ ಇರಬೇಕು. ಇಲ್ಲೆಲ್ಲ ಸಿಮೆಂಟ್ ಬಿದ್ದೈತಲ್ಲ, ಅದ್ರ ಮ್ಯಾಗ ಹೇಳತ್ತೇನೆ, ಗೊತ್ತಿಲ್ಲ. ನಿಮ್ಗೆ ಯಾರಿಗಾರಿಗೆ ಗೊತ್ತಿತ್ತಂದ್ರೆ ಈ ವಿಡಿಯೋ ನೋಡೋರು ಕಾಮೆಂಟ್ ಮಾಡಿ ಹೇಳ್ರಿ. ಇದು ಕಲಬುರ್ಗಿ ಹೋಗು ರೋಡಿಗೆ ಬರ್ತೈತೆ ನೋಡಿರಿ ಫ್ಯಾಕ್ಟ್ರಿ ಯಾವುದತ್ತೆ. ನಾಷ್ಟ ಬರೋಕ್ಕೆ ನಿಲ್ಸಿದ್ದೇವೆ. ನಾಷ್ಟ ಅಂತೂ ಮನಗಂಡೈತ್ರಿ ಇಲ್ಲಿ. ಆ್ಯಂಡ್ ಹೈದ್ರಾಬಾದ್ ಇನ್ನೂ ದೂರ ಐತ್ರಿ ಭಾಳ. ನಾ ಇನ್ನೂ ಸನಿ ತಿಳ್ಕೊಂಡಿದ್ದೆ. ಇನ್ನೂ 160 ಐತಿ. ಇನ್ನೂ ಏನಿಲ್ಲ 3 ತಾಸು ಆಕೈತಿ. ಈಗ 11 ಟೈಮ್. ಹೋಗಕ್ಕೆ 1 ಆಕೈತಿ. ಅಲ್ಲಿ ನಮ್ಮ ಕೆಲಸ ಮುಗಿಸ್ತಾನ ಅಲ್ಲಿ ಇನ್ನೊಂದು ತಾಸು ಆಕೈತಿ. ಅಲ್ಲಿಂದ ಬಿಡ್ಬೇಕಂದ್ರೆ 4 ಆಕೈತಿ ಅನ್ಸಾತೈತಿ ನನಗೆ ರೀ. ಈಗ ನಾಷ್ಟ ಬಿತ್ತಲ್ಲ, ಸ್ವಲ್ಪ ತಲೆ ಓಡ್ತತಿ. ಏನು ಮಾತಾಡ್ಕೋತ ಹೋಗ್ಬೋದು. ಇಲ್ಲಿ ತನಕ ನಾವು 200 ಕಿಲೋಮೀಟ್ರ್ ಕವರ್ ಮಾಡಿದೇವೆ ರೀ. ಆ್ಯಂಡ್ 200 ಕಿಲೋಮೀಟ್ರಿಗೆ ಫಸ್ಟ್ ಸ್ಟಾಪ್ ತೊಗೊಂಡೇವಿ. ನಾಟ್ ಬ್ಯಾಡ್. ನಾವು ಈ ಹೆಂಗೆ ಈ ದಾರಿಗೆ ಆ ಕಡೆ ಹೋಗ್ತೇವಲ್ಲ, ಮುದ್ದಾಮ್ ಪೂರ ಇನ್ನು ಪೂರ ಖಾವು ಸಿಗ್ತೈತಿ. ಇನ್ನು ಯಾವ ಕಡೆ ಹೊಂಟೇವೆ ಅಂತ ಹೇಳಿಲ್ಲಲ್ಲ, ಏನು ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ ಎಲ್ಲ ಹೊಂಟೇವೆ ಅಂತ ಹೇಳಿ. ಸೊ ನಾವು ಹೊಂಟೇವ್ರಿ ಪುರಿ ಜಗನ್ನಾಥ್, ಒಡಿಸ್ಸಾ ರಾಜ್ಯಕ್ಕೆ. ಸೊ ಈ ರೈಡ್ ಬಂದು 1 ವಾರ ಆಗೋದೈತಿ. ಅಲ್ಲಿ ಏನೇನದಾವೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಕೋನಾರ್ಕ್ ಟೆಂಪಲ್ ಆಯಿತು, ಲಿಂಗರಾಜ್ ಟೆಂಪಲ್ ಆಯಿತು, ಸಮುದ್ರ ಆರತಿ ಆಗ್ತೈತಿ, ಸಮುದ್ರ ಅದೇ ನೋಡೋಣತ್ತ. ಆಮೇಲೆ ಪುರಿ ಜಗನ್ನಾಥ್ ಟೆಂಪಲ್ಗೆ ಹೋಗೋನು. ಅಲ್ಲಿ ಏನೇನು ಇದಾವಲ್ಲ ಎಲ್ಲ ಆಲ್ಮೋಸ್ಟ್ ಮುಗಿಯುವಂಗೆ ಪ್ಲ್ಯಾನ್ ಮಾಡ್ಕೊಳ್ಳೋನು. ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ರಿಟರ್ನ್ ಆಗೋಣತ್ತ ವಾಪಸ್ ನಮ್ಮ ಊರಿಗೆ. ಸೊ ಈ ರೈಡ್ ಅಪ್ರಾಕ್ಸಿಮೇಟ್ಲಿ ನಮ್ಮ ಬಿಜಾಪುರದಿಂದ ಹೊಳೆ ನಮ್ಮ ಬಿಜಾಪುರಕ್ಕೆ ಹೋಗ್ಬೇಕಂದ್ರೆ 3ರಿಂದ 3,500 ಕಿಲೋಮೀಟ್ರ್ ಆಗ್ತದೆ ರೀ. ಇದು ನಿಯರ್ ಬೈ ಮೊನ್ನೆ ನಾವು ಕೇರಳ ರೈಡ್ ಹೊಡೆದೇವಲ್ಲ, ಅಷ್ಟು ಆಕೈತಿ. ಅದನ್ನೂ ಒಂದು ಬ್ಯೂಟಿಫುಲ್, ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇದು ಏನೈತಲ್ಲ, ಇದನ್ನೂ ಒಂದು ಬ್ಯೂಟಿಫುಲ್, ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನೋಡಿರಿ, ದಾರಿ ಎಲ್ಲಿ ಕರ್ಕೊಂಡು ಹೋಗ್ತೈತಿ, ನಾವು ಹಂಗೆ ಹೋಗೋಣತ್ತ. ದಾರಿ ಒಳಗೆ ಏನು ಬರ್ತೈತಿ ಅದನ್ನು ಅನುಭವಿಸ್ಬೇಕಾಕೈತಿ. ಇವತ್ತಿನ ರೈಡ್ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತ್ರಿ. ಯಾಕಂದ್ರೆ ಇವತ್ತು ಜಾಸ್ತಿ ಸ್ಟ್ರೆಸ್ ತೊಗೋಬೇಕತ್ತೈತಿ. ರಾಜ ಮಹೇಂದ್ರವರಂ ಊರಿಗೆ ಹೋಗ್ಬೇಕತ್ತೈತಿ. ಮೀನ್ಸ್ ಅದು ಬಿಜಾಪುರದಿಂದ 750 ಕಿಲೋಮೀಟ್ರ್ ದೂರ ಐತ್ರಿ. ಈಗ ನಾವು ಎಲ್ಲಿದ್ದೀವಿ, 200 ಕಿಲೋಮೀಟ್ರ್ ದಾಟೀವಿ. ಆ್ಯಂಡ್ ಟೈಮ್ ಈಗ 11 ಆಯಿತು. ನಮ್ಮ ಕಡೆಯಿಂದ ಪೂರಾ ಪ್ರಯತ್ನ ಮಾಡೋಣತ್ತ ರಾಜ ಮಹೇಂದ್ರವರಂ ಊರಿಗೆ ಹೋಗಿ ಮುಟ್ಲಾಕ. ರೋಡೇ ನಿಮ್ಮದೇ ಹೇಳ, ನಂದೇನು ಅಲ್ಲಿದು ನೋಡ್ರಿ ಹೆಂಗೆ ಹೋಗ್ತಾವ ರಾಜಾರೋಷವಾಗಿ.
ಇವರು ಸಾಕೋರು ಅವರೇ ಅದಾರ. ರೋಡಿನ ಮ್ಯಾಲೆ ತೊಗೊಂಬರ್ತಾರೆ, ಯಾವರೇ ದೊಡ್ಡ ಗಾಡಿ ಬರಲಿ ಹಾಯ್ಲಿ ಪಾಪ ಅದ್ರ ಜೀವ ಹೊಡಿತಾರೆ. ಇತ್ತಂದ್ರೆ ಮೈಸಾಕೋದ್ರಲ್ಲಿ ಜಾಗ ಇರ್ತಾವೆ, ಹೊಲಗಳು ಇರ್ತಾವೆ, ಒಯ್ಬೇಕಲ್ಲಿ ಹೋಗಿ ಮೈಸ್ಕೊಂಡು ಬರಬೇಕಪ್ಪ. ಬಿಟ್ಟು ಹಿಂಗೆ ಇಂಥ ದೊಡ್ಡ ದೊಡ್ಡ ರೋಡಿಗೆ ಬಿಟ್ರಂದ್ರೆ, ಬಟ್ ಈ ಥರ ರೋಡಿಗೆ ಬಿಟ್ರಂದ್ರೆ ಅವು ಯಾರ ಕುಳಿತಾವ್ರಿ. ಯಾವಾರ ಗೊತ್ತಿಲ್ಲಾರ್ದವ ನಿಂತ್ಗಣ್ಣಾಗ ಕುಡ್ಕೋತ ಗಾಡಿ ಹೊಡ್ಯಾವ ಏನು ಮಾಡ್ತಾನೆ ರೀ, ಸೀದಾ ಹಾಯಿಸ್ಬಿಡ್ತಾನೆ. ಹಿಂದಿಂದ ವಿಡಿಯೋನೂ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ರೀ. ಯಾವುದಂದ್ರೆ ನಾವು ಕೇರಳಕ್ಕೆ ಹೋಗಿ ಬಂದಿದ್ದೆ. ನಾ ಎಲ್ಲಿ ನಿಮಗೆ ಕೊಳ್ಳಿ ಹಿಲ್ಸ್ ಏನು ಲಾಸ್ಟ್ ತೋರಿಸಿಲ್ಲ, ಬೊಮ್ಮಸಂದ್ರಕ್ಕೆ ನಾವು ಬೆಂಗಳೂರಿಗೆ ಎಂಟ್ರಿ ಆಗಿದ್ದೀವಿ, ಅಲ್ಲಿ ತನಕ ವಿಡಿಯೋ ಐತಿ. ಸೊ ಅದ್ರ ಮುಂದಿನ ವಿಡಿಯೋ ಯಾಕೆ ಬರಲಿಲ್ಲ ಅಂದರೆ ಅವತ್ತು ರಾತ್ರಿ ಎಮರ್ಜೆನ್ಸಿ ನಮ್ಮ ಬಿಜಾಪುರದಿಂದ ನಮ್ಮ ಫೋನ್ ಬಂದ್ರಿ. ಅವತ್ತು ಒಂದು ಅರ್ಜೆಂಟ್ ಊರಿಗೆ ಹೋಗು ಎಮರ್ಜೆನ್ಸಿ ಆಯಿತು. ಸೊ ಏನು ಮಾಡಿದೆವು ಅಂದ್ರೆ ಅವತ್ತಿನ ರಾತ್ರಿನೇ ಎಲ್ಲಿದ್ದು ಬಿಟ್ಟೇವ್ರಿ. ರಾತ್ರಿ ಬೆಳ್ತಾನೆ ಗಾಡಿ ಹೊಡ್ಕೋತ ನಾವು ಊರಿಗೆ ಹೋಗ್ಬೇಕಾಯ್ತು. ಸೊ ಆ ಸಿಚುವೇಶನ್ದಾಗ ಯಾವ ಥರನೂ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಸೊ ಸ್ಯಾಡ್ನೆಸ್. ಚಾಲೋನು ಬಿಜಾಪುರನೇ ಮಾಡ್ಲಿಕ್ಕಾಗಲಿಲ್ಲ, ಎಂಡು ಬಿಜಾಪುರನೇ ಮಾಡ್ಲಿಕ್ಕಾಗಲಿಲ್ಲ. ನಮ್ಗೆ ಅದೇ ಒಂದು ಬೇಸರ ಆಕೈತಿ. ಇನ್ನು ನನ್ನ ಬಕೆಟ್ ಲಿಸ್ಟ್ನಾಗ ಎಲ್ಲ ಸ್ಟೇಟಿಗೆ ಇನ್ನೂ ಒಂದೊಂದು ಸಲ ಹೋಗಿ ವಿಸಿಟ್ ಕೊಟ್ಟು ಬರೋದೈತಿ. ಇನ್ನು ತವಾಂಗ್ ರೈಡ್ ಅದ, ಸ್ಪಿತಿ ಅದ, ಜಾನ್ಸ್ಕಾರ್ ವ್ಯಾಲಿ ರೈಡ್ ಅದ, ಖಾರ್ದುಂಗ್ಲಾ ಅದ, ಮಿಗ್ಲಾ ಪಾಸ್ ಅದ, ಇನ್ನೂ ರಗಡದವು. ಬಟ್ ಏನು ಮಾಡೋರು, ಅದ್ರ ಸಂಬಂಧ ಕೆಲಸ ಮಾಡಬೇಕು, ಅದ್ರ ಸಂಬಂಧ ಜಾಬ್ ಮಾಡಬೇಕು, ಅದ್ರ ಸಂಬಂಧ ರೊಕ್ಕ ಮಾಡಬೇಕು, ಟೈಮ್ ತಗೋಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಬಾರ್ಡ್ರ್ನಾಗ ಅದೇ ಅನಿಸುತ್ತೆ. ತೆಲಂಗಾಣ ಸ್ಟೇಟಿಗೆ ಬಂದೆ ನೋಡ್ರಿ. ನಮಸ್ಕಾರಂ ತೆಲಂಗಾಣಂ ಬರಂಗಿಲ್ಲ ರೀ ನನಗೇನು ಬೇಡ. ತೆಲಂಗಾಣದಾಗೂ ಏನು ತೆಲುಗು ಮಾತಾಡ್ತಾರೋ ಏನು ಬೇರೆ ಭಾಷೆ ಮಾತಾಡ್ತಾರೆ ಅದನ್ನೂ ಗೊತ್ತಿಲ್ಲ. ಮೊದಲಿದು ಆಂಧ್ರ ಇದ್ದಾಗ ನನಗೆ ಗೊತ್ತಿತ್ತು ರೀ ತೆಲುಗು ಮಾತಾಡ್ತಾರೆ ಅಂತ ಹೇಳಿ. ಸೊ ಈಗೂ ತೆಲುಗುನೇ ಇರ್ತೈತೆ. ಅದು ಅದನ್ನು ಹೆಸರು ಚೇಂಜ್ ಮಾಡಿದ್ರೆ ಅಲ್ಲಿರೋ ಮಂದಿ ಚೇಂಜ್ ಆಕಾರೆ. ನಿಂದು ಎವರೇಜ್ ನಿಂದು 2ನೇ ಟ್ಯಾಂಕಿ ನನ್ನ ದಿನ ಊರಿಂದ ಅದೇ ಬರತೈತಿ. ಗಾಡಿ ತೆಗಿದಾನೆ, ತೆಗಿ ಗಾಡಿ ಉಪಯೋಗಿಲ್ಲ, ತೆಗಿ ನೋಡಿರಿ. ನನ್ನ ದಿನ ಟ್ಯಾಂಕಿ ತಿರುಗಿ ಫುಲ್ ಆಗಿದ್ದು, ಇನ್ನೂ 3 ಕಡ್ಡಿ ಐತೆ ನಂದು. ಒಂದು ಖಾಲಿ ಐತೆ ತಿರುಗಿ. 2ನೇ ಸಲ 1,000 ರೂಪಾಯಿ ಪೆಟ್ರೋಲ್ ಹಿಡಿತೀರಿ ಅದು. 100. ಓ ಶೇಟ್ ಯಾಕೋಲೇ ವಜ್ಜಾಗೈತೆ ಪಾಪ. ಯಾಕೋ ಸಾವ್ಕಾಸ್ ಸಾವ್ಕಾಸ್. ಯಾಕೆ ಕಾಲು ಹತ್ತಲಿಲ್ಲನ? ಕಾಲು ಹತ್ತಲಿಲ್ಲ ಕಾಲ್ ನಾನು ಇಲ್ಲ ಕಾಲ್ ಹತ್ತಿಸ್ ಬಿಡು. ಕಾಲಿಗೆ ಜಾಸ್ತಿ ನೋಡಕ ಆಗಂಗಿಲ್ಲ. ಎಲ್ಲರೂ ಹೋಗೋ ಮುಂದೆ ಬಿದ್ದರೆ ನೀನು ನಿತ್ತಲ್ಲಿ ಬೀಳ್ತಿರಲ್ಲೋ. ಅಳಕ್ಕಾಗ್ದೆ, ನಗಕ್ಕಾಗ್ದೆ, ಸಾಯಕ್ಕಾಗ್ದೆ. ತಮ್ಮನೇಲಿ ನಿಂತೆ ಈಗ. ಒಂದನೇ ದಿನದಲ್ಲಿ ತಮ್ಮನೇಲಿ ಹಾಕ್ತಿಲ್ಲ, ತಮ್ಮನೇಲಿ ಹಾಕ್ತೀನಿ ಇವತ್ತು. ಒಂದನೇ ದಿನದಲ್ಲಿ ಗಾಡಿ ಬಿತ್ತು ನೆಲಕ್ಕೆ. ಪತನದಿಂದ ಉಳಿದ 2 ವಾಹನ ಚಾಲಕರು. ಮಜಾನೇ ಮಜಾಪ. ನಾತೀನಿ ಇವರೇ ಯಾಕೆ ಬಿದ್ರ ನಿಂತಿರ್ತಾರೆ ಬಿದ್ದರು. ಮೊಯ್ನಾಬಾದಿಂದ ಭಾಳ ಒಳಗೆ ಬಂದೇವ್ರಿ. ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣತ್ತ ನೋಡ್ರಲ್ಲ. ಈ ಟ್ರ್ಯಾಕ್ ನೋಡತ್ತಿರಲ್ಲ, ಈ ಟ್ರ್ಯಾಕ್ ಎಲ್ಲ ಸೈಕಲ್ ಸಂಬಂಧ ರೀ. ಅದು ಕ್ಲೀನ್ ಐತ್ರಿ ಸಿಟಿ ಎಲ್ಲ. ಐಲೆಕ್ಸು ಏನು ಮಸ್ತ್ ಗೊತ್ತೇನ್ರಿ. ಇದು ಟ್ರಕ್ ಇದು ಮಾಡಿಫೈ ಮಾಡಿದ್ರಂತೂ ಇದ್ರಂಥ ಗಾಡಿನೇ ಕಾಣಂಗಿಲ್ಲ. ಅವು ಹೊರಗಿನ ದೇಶ ರ್ಯಾಮ್ ಕಾಂತ ಗೊತ್ತೇನ್ರಿ, ರ್ಯಾಮ್ ಸೇಮ್ ಅದ್ರಂಗೆ ನೋಡಕ್ಕೆ ಮಸ್ತ್ ಕಾಣತಾವ. ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಊರ, ದೊಡ್ಡ ದೊಡ್ಡ ಮಂದಿ. ಚುಲ್ ನಾವು ಹೊರಗಿಂದ ಹೊರಗೆ ಹೋಗಿದ್ದೇವೆ ರೀ. ಡೆಕ್ಯಾಥ್ಲಾನ್ಗೆ ಹೋಗೋ ಸಂಬಂಧ ಒಳಗೆ ಬಂದೆ. ಒಳಗೆ ಬಂದಿದ್ದಕ್ಕೂ ಬರ್ತೈತಿ ಈ ಥರ ಬಿಲ್ಡಿಂಗ್ ನೋಡತ್ತೇವೆ. ಬಿಲ್ಡಿಂಗ್ ನೋಡ್ರಿ ಅದು. ಹಾಂ, ಅಲ್ಲಿ ಕೆಲಸ ಮಾಡತ್ತಾರ. ಇವೆಲ್ಲ ಅಪಾರ್ಟ್ಮೆಂಟ್ಗಳು. ಪೈಸಾ ಭಯ್ಯ, ಬಹುತ್ ಪೈಸಾ ಕಿದ್ದವ್ರು ಆಡ್ರಿ ಇವೆಲ್ಲ ನಮ್ಮಂಥವ್ರು. ನಾವೀಗ ದೇವ್ರಿ ಪೆಟ್ರೋಲ್ ಬಂಕ್ನಾಗ ಸೂರ್ಯಾಪೇಟೆ ದಾಟಿ ಭಾಳ ಅಂದ್ರೆ ಭಾಳ ಮುಂದೆ ಬಂದೇವಿ. ಬೈಕ್ ನೋಡ್ರಿ, ಬೈಕ್ ಇಲ್ಲೇ ಐತಿ. ಆ್ಯಂಡ್ ಇವತ್ತಿನ ನೈಟ್ ಸ್ಟೇ ಎಲ್ಲಿ ರೂಮ್ ಇಲ್ಲ, ಏನೂ ಇಲ್ಲ, ಟೆಂಟ್ ಆಗಿಬಿಟ್ಟೇವಿ. ಸೊ ನೋಡ್ರಿ ಈ ಥರ ಟೆಂಟ್ ಅದ. ಸೊ ಇದೊಂದು ಒನ್ ಆಫ್ ದ ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಕೈತಿ. ನಮ್ಮಿನ 2 ಗೆಳೆಯರು ಅದ ರೀ, ಅವ್ರ ಧಾಬಾಕ್ಕೆ ಹೋಗ್ಯಾರ ಊಟಕ್ಕದ.
ಸೊ ನಾವು ಇವತ್ತು ನಮ್ಮ ಬಿಜಾಪುರದಿಂದ ಅಪ್ರಾಕ್ಸಿಮೇಟ್ಲಿ 600 ಕಿಲೋಮೀಟ್ರ್ ದಾಟೇವ್ರಿ. ಆ್ಯಂಡ್ 600 ಕಿಲೋಮೀಟ್ರ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಹೋಗ್ಬೋದಿತ್ತು. ನಾವು ಹೈದ್ರಾಬಾದ್ನಾಗ ಟೈಮ್ ಭಾಳ ನಮ್ದು ಹಾಳಾಯ್ತು ರೀ. ಇಲ್ಲ 4 ರಿಂದ 5 ತಾಸು ಹಾಳಾಯಿತು. 2 ತಾಸು ಟ್ರಾಫಿಕ್ನಾಗ ಹೋಯ್ತು ರೀ. 1 ತಾಸು ಶಾಪಿಂಗ್ ಹೋಗಿದ್ದೆವು ಡೆಕ್ಯಾಥ್ಲಾನ್ಗೆ. ಆ್ಯಂಡ್ ಇನ್ನೂ 1 ತಾಸು ಊಟಕ್ಕೆ ನಿಂತೇವಿ. ಸೊ 4 ತಾಸು ಹಾಳಾಯಿತು. ಆ್ಯಂಡ್ ಅಲ್ಲಿಂದ ಹೊರಗೆ ಬರುತ್ತಾನ ಸಂಜೆ 6 ದಾಟೇ ಬಿಡ್ತು. 6 ಏನ್ರಿ 7 ದಾಟ್ತು. ಫಸ್ಟ್ ಡೇ 600 ಕಿಲೋಮೀಟ್ರ್ ಕವರ್ ಮಾಡೇವ್ರಿ. ಆ್ಯಂಡ್ ಇದು ಭಾಳ ಲಾಂಗ್ ಸ್ಟ್ರೆಚ್ ಇತ್ತು, ಮಜಾ ಬತ್ರಿ. ಸೊ ನಾಳೆ ಏನೈತಲ್ಲ ಏನೋ 400 ಕಿಲೋಮೀಟ್ರ್ ಸ್ಟ್ರೆಚ್ ಇರ್ತೈತಿ. ಸೊ ಈ ಥರ ಟೆಂಟ್ ಹಾಕಿದ್ದೇವ್ರಿ. ಇದೇ ಹೇಳೋ ಸಂಬಂಧ ಈ ವಿಡಿಯೋ ಮಾಡಿದ್ದೆ, ಮತ್ತೇನಿಲ್ಲ. ಮತ್ತು ಸಿಗೋಣ್ರಿ ನಾಳೆ ಸ್ಟೋರಿ ನಾಳೆ ವಿಡಿಯೋದಾಗ.